ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ರಾಜ್ಯದಲ್ಲಿ ಸೋಲುವುದು ನಿಶ್ಚಿತ. ಕೆಆರ್ಪಿಪಿಯಿಂದ 5 ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತೇವೆ. ಅಭ್ಯರ್ಥಿಗಳ ಕುರಿತು ಇನ್ನೂ ಸ್ವಲ್ಪನೇ ದಿನಗಳಲ್ಲಿ ಘೋಷಣೆ ಮಾಡುತ್ತೇನೆ ಎಂದು ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹೇಳಿದರು. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕೆಆರ್ಪಿಪಿ ಮೊದಲು, ನಂತರ ಕಾಂಗ್ರೆಸ್ ಹಾಗೂ 3ನೇ ಸ್ಥಾನದಲ್ಲಿ ಬಿಜೆಪಿ ಬರಲಿದೆ. ಕೆಆರ್ಪಿಪಿಯಿಂದ ರೆಡ್ಡಿ ಪತ್ನಿ ಸ್ಪರ್ಧಿಸುತ್ತಾರೆ ಎಂಬ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಎಲ್ಲದಕ್ಕೂ 15 ದಿನದಲ್ಲಿ ಮಾಹಿತಿ ನೀಡುತ್ತೇನೆ. ಯಾರಿಗೆ ಆಗಲಿ ದುರಂಕಾರ ಬರಬಾರದು. ನನ್ನಿಂದ ಬೆಳೆದ ಬಿಜೆಪಿ ನನಗೂ ಅನ್ವಯಿಸುತ್ತದೆ. ಶ್ರೀರಾಮುಲುವೊಂದಿಗೆ ಮಾತನಾಡದೆ 1 ವರ್ಷವಾಯಿತು. ಇನ್ನು ಅವರೊಂದಿಗೆ ಬಿಜೆಪಿಗೆ ಹೋಗುವ ಪ್ರಶ್ನೆ ಇಲ್ಲ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಬಹಿಷ್ಕರಿಸಿರುವುದು ತಪ್ಪು. ಮರ್ಯಾದಾ ಪುರುಷೋತ್ತಮನ ಮಂದಿರ ಉದ್ಘಾಟನೆಗೆ ಹೋಗಬೇಕು ಎಂದರು. ಇವತ್ತು ಸಮಯ ಈ ಒಂದು 6-7 ತಿಂಗಳಲ್ಲಿ ಕಳೆದ 6-7 ತಿಂಗಳಲ್ಲಿ ನಾನು ಗಂಗಾವತಿ ಶಾಸಕನಾಗಿ ಗೆದ್ದ ಮೇಲೆ ಇಡೀ 8 ಲೋಕಸಭಾ ಕ್ಷೇತ್ರಗಳಲ್ಲಿ ಅದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಸಂಘಟನೆ ಭಾಳ ಅದ್ಭುತವಾಗಿ ನಡೆದಿದೆ. ಇವತ್ತು ನನಗೆ ಆತ್ಮವಿಶ್ವಾಸ ಇದೆ. ಗಂಗಾವತಿಯಲ್ಲಿ ಯಾವ ರೀತಿ ನಾನು ಗೆದ್ದು 2ನೇ ಸ್ಥಾನದಲ್ಲಿ ಕಾಂಗ್ರೆಸ್, 3ನೇ ಸ್ಥಾನದಲ್ಲಿ ಬಿಜೆಪಿ ಬಂದಿದ್ದೇನೆ, ಅದೇ ಒಂದು ರಿಸಲ್ಟ್ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬರುತ್ತೆ. ಅಂದರೆ ನಾನು ನಿಮ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಅಭ್ಯರ್ಥಿ ಬಗ್ಗೆ ನಾನು ಇನ್ನೊಂದು 15 ದಿವಸಗಳಲ್ಲಿ ಮೋಸ್ಟ್ಲಿ ಈ ಮಂತ್ ಎಂಡಿಂಗ್ ಒಳಗಡೆ ಟೋಟಲ್ ಎಷ್ಟು ಫೆಬ್ರವರಿ ಫಸ್ಟ್ ವೀಕ್ ಒಳಗಡೆ ನಾನು ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತೀನಿ. ಎಷ್ಟು ಕ್ಷೇತ್ರ ಟಾರ್ಗೆಟ್ ಸರ್? ಲೋಕಸಭೆ ಚುನಾವಣೆಯಲ್ಲಿ ಆ ಸಂದರ್ಭ ನಾನು ಬಂದಾಗ ನಾನು ಕರೆಕ್ಟಾಗಿ ಎಷ್ಟು ಕ್ಷೇತ್ರದಲ್ಲಿ ಸರ್ ಟೋಟಲ್ ಅಂತ? ಟೋಟಲ್ ಈಗ 5 ಲೋಕಸಭಾ ಕ್ಷೇತ್ರಗಳಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ. ಮತ್ತೊಂದು ಕಡೆಗೆ ಕಾಂಗ್ರೆಸ್ನವರು ಅಯೋಧ್ಯೆಗೆ ಅದನ್ನು ಬಹಿಷ್ಕಾರ ಮಾಡಿ ಇರುವಂಥದ್ದು ಸರ್. ಆ ವಿಷಯ ನಾನು ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂತಂದರೆ, ಆ ರೀತಿ ಅವರು ನಿಜವಾಗ್ಲೂ ನಿರ್ಧಾರ ತಗೊಂಡಿದ್ರೆ ಅದು ಬಹಳಷ್ಟು ತಪ್ಪಿನ ನಿರ್ಧಾರ ಅಂತ ನಾನು ಹೇಳ್ತೀನಿ. ಇವತ್ತು ಇಡೀ ನಮ್ಮ ಭಾರತಕ್ಕೆ ಇವತ್ತು ನಮಗೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ರಾಜಕೀಯವಾಗಿ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಯಾಗಿದೆ. ಪ್ರತಿ ಗ್ರಾಮದಲ್ಲಿಯೂ ಕೂಡ ಒಂದು ರಾಮಾಯಣ ಮಹಾಭಾರತ ಅನ್ನೋದನ್ನು ಪವಿತ್ರವಾದ ಗ್ರಂಥಗಳನ್ನು ನಾವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಅದನ್ನು ನಾವು ಕೇಳೋದ್ರ ಮೂಲಕ ನಮ್ಮ ಜೀವನ ಪದ್ಧತಿ ಹೇಗಿರಬೇಕು, ಒಂದು ಕುಟುಂಬ ಹೇಗಿರಬೇಕು ಅನ್ನೋದಕ್ಕೆ ಆ ಸಾಕ್ಷಾತ್ ಶ್ರೀರಾಮಚಂದ್ರನೇ ನಮಗೆ ಮಾತು. ಹಾಗಾಗಿ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಮನುಷ್ಯ ರೂಪದಲ್ಲಿ ಬಂದು ಶ್ರೀರಾಮಚಂದ್ರನ ಅವತಾರದಲ್ಲಿ ಇವತ್ತು ನಮಗೇನೇ ಕಷ್ಟಗಳು ಬಂದರೂ ಕೂಡ ನಾವು ಆ ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ಕಷ್ಟ ಬಂತು ನಮ್ಮದೇನಂತೇಳಿ ನಾನೇ ಇವತ್ತು ನಿರ್ಬಂಧದಲ್ಲಿರುವಂಥ ಸಂದರ್ಭದಲ್ಲಿ ಕಷ್ಟಗಳ ಕಾಲದಲ್ಲಿ ನಾನೇ ಆ ಒಂದು ಉದಾಹರಣೆಗಳನ್ನ ಕೊಟ್ಕೊಂಡಿರುವಂಥ ಸಂದರ್ಭ. ಇವತ್ತು ನಾವು ಯಾವುದೇ ಹಳ್ಳಿಗೆ ಹೋಗಿ ಯಾರಿಗಾದ್ರೂ ಕಷ್ಟ ಬಂತು ಅಂದರೆ ಅಂತ ರಾಮಚಂದ್ರನಿಗೆ ಕಷ್ಟ ಬಂತು, ಅಂತ ಶ್ರೀರಾಮನಿಗೆ ಕಷ್ಟ ಬಂತು ಅಂತೇಳಿ ಮಾತಾಡ್ತೀವಿ. ಹಾಗಾಗಿ ನಮ್ಮ ಭಾರತದಲ್ಲಿ ಈ ಪುಣ್ಯಭೂಮಿಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಒಂದು ದೇವಾಲಯದ ಉದ್ಘಾಟನೆಗೆ ಯಾರೂ ನಮ್ಗೆ ಆಹ್ವಾನ ಕೂಡ ಅವಶ್ಯಕತೆಯೂ ಇಲ್ಲ. ನಾವು ಆಹ್ವಾನ ಕೊಟ್ಟಿದ್ರೆ ನಾವು ಹೋಗಬೇಕು ಹೋಗಬಾರ್ದು ಅನ್ನೋ ನಿರ್ಧಾರಗಳು ಕೂಡ ಭಾಳ ತಪ್ಪು. ಇದು ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಆಚರಣೆ ಮಾಡ್ಕೋಬೇಕಾಗಿರುವಂಥ ಒಂದು ವಿಚಾರ. ಇದನ್ನ ಕಾಂಗ್ರೆಸ್ ಪಕ್ಷದವರು ಅರ್ಥ ಮಾಡ್ಕೋಬೇಕು. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.